ಶ್ರೀ ಕೃಷ್ಣ ರಾಯರ ಅಮೃತ ಹಸ್ತ ಸನ್ಮಾನಿತ ಕ್ಷೇತ್ರ ಕ್ಷೇಮ ಅನ್ನದಾನಿ ಧರ್ಮಪ್ಪನ ಮಗ ಗುರುವಪ್ಪ ಚಂದ್ರದಾನಿ ಗುರುವಪ್ಪನ ಮಗ ಕನಕಪ್ಪ ಸಂಗದಾನಿ ಕನಕಪ್ಪನ ಮಗ ಧನರ ಸುಗುಣಶೀಲ ಧನರ ನನ್ನೂರನಾಯ ದೇವರು ನನ್ನೂರನಾಯ ದೇವರು
ಶಾಭಾಷ್ ಮಗು, ಶಾಭಾಷ್. ಇಂಥ ಒಂದು ಚಿಕ್ಕ ವಯಸ್ಸಿನ ಅದೆಷ್ಟು ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ನಿನ್ನನ್ನು ಹೆತ್ತಿರುವ ತಂದೆ ತಾಯಿ ನಿಜವಾಗಲೂ ಪುಣ್ಯವಂತರು. ನೀನು ಈ ನಾನೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅಂತ ಆಗ್ಬೇಕು, ಬಸವಣ್ಣನಂತೆ ಆಗ್ಬೇಕು, ದೊಡ್ಡ ದೊಡ್ಡ ಮಹನೀಯರಂತೆ ನೀನು ಆಗ್ಬೇಕು ಮಗು. ಹೋಗು ಹೋಗು. ನಮ್ಮೂರ ನ್ಯಾಯ ದೇವರು ನಮಸ್ಕಾರ ಧನ್ಯರ. ನಮಸ್ಕಾರ ರುದ್ರ. ಏನ್ ರುದ್ರ, ಊರಲ್ಲಿ ಏನೋ ಕತ್ತಲು ನಡೆದಿದೆ ಅಂತೆ. ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದ್ದೆ. ಈ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲವೇನು? ಗೊತ್ತೈತ್ರಿ, ಅದಕ್ಕಂತ ನಿಮ್ಮನ್ನ ಕಾಣ್ಬೇಕಂತ ಊರ್ ಜನ ಹೊರಗಡೆ ನಿಂತ್ಕೊಂಡ್ರಿ. ಊರು ಬರ್ಬರ್ತಾ ಬಹಳ ವರ್ಷ ಆಗಕತ್ತೈತ್ರಿ ಅಪ್ಪ. ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ, ಅದಕ್ಕೆ ಅವನ್ನ ಕರ್ಕೊಂಡು ಬಂದಾರಿ ಅಪ್ಪ. ಎಲ್ಲಿದ್ದಾನವರು? ಕರಿಯವ್ರನ್ನ ಕರ್ಕೊಂಡ್ ಬರ್ಲಿ ಅವನ್ನ. ರುದ್ರ, ಏನು ತಪ್ಪು ಮಾಡ್ತಾನೆ ಈ ಊರಲ್ಲಿ ಇವನು? ಏನಂತ ಹೇಳ್ಬೇಕ್ರಿ ಅಪ್ಪ? ಹಿಂದ್ಕೊಮ್ಮೆ ಇದ ಊರಾಗ ಕಳತನ ಮಾಡಿದ್ರಿ, ಜ್ವಾಳದ ಗುಡಿಗೆ ಬೆಂಕಿನೂ ಇಟ್ಟಿದ್ದ. ಅವತ್ತ ನೀವು ಇವನ್ ಕೈಕಾಲು ಮುರಿಬಹುದಾಗಿತ್ತು. ಆದ್ರ ಇವ ಮಾಡಿದ ತಪ್ಪಿಗೆ ನೀವು ದಂಡ ವಿಸಿದ್ರಿ. ಇಷ್ಟು ಸಾಲದು ಅಂತ ತಿಳಿದು ಈಗ ಇವ ಮತ್ತೇನ್ ಮಾಡ್ಯಾರ ಗೊತ್ತನ್ರಿ? ಏನು ಮಾಡ್ತಾನೆ ಇವನು? ನಮ್ಮ ಕೆಂಚಿನ ಮಗಳು ಕೂಲಿ ಮಾಡಕಂತ ತೋಟ ಕಡೆ ಹೋಗೋ ಹೊತ್ನ್ಯಾಗ ಮತ್ತೆ ನಾ ಅದನ್ನ ಹೆಂಗ್ ಹೇಳ್ಬೇಕ್ರಿ ಅಪ್ಪ, ಅವಳ ಮ್ಯಾಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟೇನ್ರಿ ಅಪ್ಪ. ಬಲಾತ್ಕಾರ ಮಾಡ ಹೌದರಲ್ಲೇ ಕಾಳ? ಇಲ್ರಿ ಅಲ್ಲಿ ಇವರು ಸುಳ್ಳು ಹೇಳಕತ್ತಾರ. ಮುಚ್ಚ ಪಡವ ಬಾಯಿನ. ನೀನು ಎಲ್ಲಿ ನಿಂತಿರುವಿ? ಯಾರ ಕಣ್ಣ ಮುಂದೆ ನಿಂತಿರುವಿ? ಯಾರ ಮನೆಯಲ್ಲಿ ನಿಂತಿರುವಿ ಎನ್ನುವುದು ನಿನಗೇನಾದರೂ ಅರಿವಿದೆಯಾ? ನಿನಗೆ ಸುತ್ತು 40 ಹಳ್ಳಿಗಳ ಜನರ ಸಮಸ್ಯೆಗಳ ಬಗೆಹರಿಸುವ ನ್ಯಾಯವಂತರ ಮನೆತನ ಇದು. ಇಂಥ ಮನೆತನ ನಿಂತುಕೊಂಡು ಅನ್ಯಾಯವಾಗಿ ಮಾತನಾಡ್ತಿರ್ವಲ್ಲ, ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟೇನು. ಊರಿನ ಈ ಇಬ್ಬರು ಜನರು ನಿನ್ನನ್ನು ದರನಿ ಎಳೆದುಕೊಂಡು ಬಂದಾಗಲನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಊರಲ್ಲಿ ನೀನೇನಾದರೂ ತಪ್ಪು ಮಾಡಿರ್ಲೇಬೇಕು ಅಂತ ಇದು ಶತಸಿದ್ಧ. ಈ ಧನರಾಜ್ ತಣಿ ಸತ್ಯವಂತರಿಗೆ ಮಾತ್ರ ಬೆಲೆ ಇದೆ. ಸುಳ್ಳು ಹೇಳುವ, ಸಂತ ಕಟ್ಟುವ ನಿಮಗೆ ಶಿಕ್ಷೆ ಎಂದೂ ತಪ್ಪಿದ್ದಲ್ಲ. ನೀನೇನು ತಪ್ಪು ಮಾಡಿರುವೆ ಎಂದು ನಿನ್ನ ಬಾಯಿಂದ ನೀನೇ ಬಗಳು. ಅವನ ಬಾಯಿಂದ ಏನ್ ಕೇಳ್ತೀರಿ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರ ಅಲ್ರಿ ದಣ್ಯರ? ಈ ಸುತ್ತು 40 ಹಳ್ಳಿ ಜನ ನಿಮ್ಮ ಹತ್ರನ ಬಂದು ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದು ಹೋತು. ಸಾಕ್ಷಾತ್ ಆ ದೇವರ ನ್ಯಾಯ ಹೇಳ್ದಂಗ ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಾತರ ಕಾಲದಾಗಿಂದ ನ್ಯಾಯ ಹೇಳ್ತಾ ಬಂದ ಮಂತಾನಿದೆ. ಈ ಮನೆಯಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಹುಸಿ. ಇಂಥ ನಾಡಿನೊಳಗ ನಿಮ್ಮಂತ ದಣ್ಯರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದ್ವಿ. ಆದ್ರ ದಣ್ಯರ, ಇಂಥ ಮಣ್ಣಿನೊಳಗ ಇಂಥ ಪಾಪಿ ಹುಟ್ಟಬಾರ್ದಾಗಿತ್ರಿಯಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಕಾಳ, ನೀನು ಇನ್ನು ಮುಂದೆ ಈ ಊರಲ್ಲಿ ಬದುಕಬಾರದು. ಈ ಊರನ್ನು ಬಿಟ್ಟು ಹೋಗಬೇಕು. ಮತ್ತೇನಾದ್ರೂ ನೀನು ಈ ಊರಲ್ಲಿ ಬಂದಿದ್ದೇ ನಿಜವಾದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಈ ಬಸವೇಶ್ವರ ಗುಡಿ ಮುಂದೆ ಹೋಗಬೇಕಾಗುತ್ತದೆ. ಇದೇ
ನಿನಗೆ ಕೊನೆಯ ಎಚ್ಚರಿಕೆ. ಹೊರಟೋಗೋ, ಹೊರಟೋಗಿಲ್ಲಿಂದ. ಧನ್ಯರ ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆ ಬಗೆಹರಿಸ್ತಿರಲ್ರಿ. ನಮ್ಮ ದೊಡ್ಡ ದಣ್ಯರ ಹಂಗ ನಿಮ್ಮ ಹತ್ರನೂ ದೊಡ್ಡ ಗುಣನ ಐತಿ. ಆದ್ರೆ ನಿಮ್ಮಂಥ ಪುಣ್ಯವಂತರಿಗೆ ಆ ಭಗವಂತ ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪ ರೀ ಅಪ್ಪ, ದೊಡ್ಡ ಪಾಪ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗಿನ್ನೂ ಸಂತಾನ ಭಾಗ್ಯವೇ ಇಲ್ಲ. ಅದಕ್ಕಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ರುದ್ರ. ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದುಕೊಂಡರಾಯಿತು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ರುದ್ರ, ಈ ಮಕ್ಕಳ ಭಾಗ್ಯ ಪಡೆಯಬೇಕಾದರೂ ಅದಕ್ಕೂ 7 ಜನ್ಮದ ಪುಣ್ಯ ಮಾಡಿರಬೇಕು ರುದ್ರ. 7 ಜನ್ಮದ ಪುಣ್ಯ ಮಾಡಿರಬೇಕು. ದೇವರು ನಮಗೇನು ಕಮ್ಮಿ ಮಾಡಿದ್ದಾನೆ? ಅರಮನೆಯಂತಹ ಮನೆ, 800 ಎಕರೆ ಜಮೀನು, ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಮನೆ ತುಂಬಾ ನಿಂತಿದೆ. ಹೀಗಿರುವಾಗ ನಿಮ್ಮಂತ ಆಳು ಮಕ್ಕಳನ್ನೇ ನಮ್ಮ ಮಕ್ಕಳೆಂದು ತಿಳಿದುಕೊಂಡರಾಯ್ತು. ಎಂಥ ಮಾತು ಮಾತಾಡಕತ್ತೀರಪ್ಪ, ಎಂಥ ಮಾತು ಮಾತಾಡಕತ್ತೀರಿ? ನಮ್ಮನ್ನ ನೀವು ಮಕ್ಕಳಂತ ಪ್ರೀತಿಯಿಂದ ಕಂಡ್ರು ನಾವು ಈ ಮನೆಗೆ ಮಕ್ಕಳು ಆಗುವುದಿಲ್ರಿ ಅಪ್ಪ. ಎಷ್ಟೇ ಆಗ್ಲಿ ನಿಮ್ಮ ಮನೆಗೆ ಒಬ್ಬ ಮಗ ಬೇಗ, ಹುಟ್ಟಿದ ಮಗ ನಿಮ್ಮಂಗ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ದನಿ ಆಗಬೇಕು ಅಂತ ನನ್ನ ಆಸೆ. ಆದ್ರೆ ಆ ಭಗವಂತ ಆ ಭಾಗ್ಯನ ನನ್ನ ಕಣ್ಣಿಂದ ನೋಡೋ ಅವಕಾಶ ಗೆದ್ದು ಕೊಡ್ತಾನೋ ಏನೋ, ಕಾದು ನೋಡ್ಬೇಕ್ರಿ ಅಪ್ಪ. ರುದ್ರ, ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಈ ಮನೆಗೆ ಸಿಕ್ಕಿರುವುದು ಈ ಮನೆತನದ ಪುಣ್ಯವಿದೆ ರುದ್ರ. ಈ ಮನೆತನದ ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗೆ ಇರ್ಲಿ ಅಪ್ಪ. ಈ ಮನೆ ಅನ್ನ ತಿನ್ನೋ ಪುಣ್ಯ ನನಗೆ. ಅಪರ, ನಾನು ಯಾವ ಜೀವನದ ಪುಣ್ಯ ಮಾಡಿನೋ ಏನು, ನಿಮ್ಮಂತ ಧನೇರ್ ಕೈಯಾಗ ಹಾಳಾಗಿ ದುಡಿಯಕತ್ತೀನಲ್ಲ, ಇದೇ ನನ್ನ ಪುಣ್ಯ ರೀ ಅಪ್ಪ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವ್ರಿಗೆ ಒಬ್ಬರ ಋಣ ಒಬ್ಬರ ಮುಟ್ಟಿಸುವ ಕಾಲ ಆ ಭಗವಂತ ತಂದೆ ತರ್ತಾನೆ. ನೋಡ್ರುದ್ರ, ತೋಟದಲ್ಲಿ ತುಂಬಾ ಆಳುಗಳು ಹೋಗಿವೆ. ಏಕೆಂದ್ರೆ ಇವತ್ತಿನ ದಿನದಲ್ಲಿ ತೋಟದಲ್ಲಿ ಯಜಮಾನ ಇರದೆ ಹೋದ್ರೆ ಸರಿಯಾಗಿ ಕೆಲಸನೇ ಮಾಡೋದಿಲ್ಲ ಈಗಿನ ಆಳುಗಳು. ಅದಕ್ಕೆ ನೋಡು, ನೀನು ಹೋಗಿ ತೋಟದಲ್ಲಿ ವಿಚಾರಿಸ್ಕೊಂಡು ಬಾ, ಹೋಗು. ಆಯ್ತಿರ್ತೇನೆ, ನೀವು ಹೇಳಿದಂಗೆ ಆಯ್ತು. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ ಅಪ್ಪ.